ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲೇ ಇದೀಗ ಟ್ರೆಂಡಿಂಗ್ ಆಗಿರುವಂತಹ ವಿಚಾರ ಅಂದ್ರೆ ಅದು ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ. ಇದೀಗ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಸಂದರ್ಭದಲ್ಲಿ ಜಂತರ್ ಮಂತರ್ ನಲ್ಲಿ ಒಂದಿಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇದೀಗ ಸೋನಂ ವಾಂಗ್ಚುಕ್ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀಟ್ ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್ ಆಯ್ತು. ಆ ಸಂದರ್ಭದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಹುಟ್ಕೊಂತು. ಅಲ್ಲಿಂದ ಈ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತು ಈ ಪ್ರತಿಭಟನೆ ಅನ್ನೋದು ಇದೀಗ ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿ ಹೊರಹೊಮ್ಮತಾ ಇದೆ. ಅದರ ಜೊತೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಇಡೀ ದೇಶವನ್ನೇ ಗಮನ ಸೆಳೆದಿದೆ. ಇದೆಲ್ಲದರ ಜೊತೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಬರ್ತಾ ಇರುವಂತದ್ದು. ಆ ಚರ್ಚೆಗಳೇನು, ಇದೆಲ್ಲದರ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, 3 Idiots ಮೂವಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಒಂದು ಟೈಮ್ ಅಲ್ಲಿ. ಆ ಒಂದು ಮೂವಿಯಲ್ಲಿ ಏನು ಉಂಗ್ಸುಕ್ ವಾಂಗ್ಡು ಅನ್ನುವಂತ ಒಂದು ಪಾತ್ರ ಬರ್ತದೆ. ಆ ಪಾತ್ರ ಬೇರೆ ಯಾರದ್ದು ಅಲ್ಲ, ಸೋನಂ ವಾಂಗ್ಚುಕ್ ಅವರ ಪಾತ್ರ ಅನ್ನೋದನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಚಾರಗಳು ಬರ್ತಾ ಇರುವಂತದ್ದು. ಇದಕ್ಕೆ ಪುಷ್ಟಿ ಕೊಡುವಂತೆ ಚತುರ್, ಆ ಒಂದು ಮೂವಿಯಲ್ಲಿ ಚತುರ್ ಅನ್ನುವಂತ ಪಾರ್ಟಿ ಏನ್ ಮಾಡಿದ್ರು, ಅದರಲ್ಲಿ ಉಂಗ್ಸುಕ್ ವಾಂಗ್ಡುವನ್ನ ದ್ವೇಷ ಮಾಡುವಂತ ಪಾತ್ರ, ಅವರು ಸೋನಂ ವಾಂಗ್ಚುಕ್ ಅವರಿಗೆ ಈಗ ಸಪೋರ್ಟ್ ಮಾಡಿರುವಂತದ್ದು. ಆ ಒಂದು ವಿಚಾರ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿತ್ತು. ಆದ್ರೆ ಇದೀಗ ಬರ್ತಿರುವಂತ ಇನ್ನೊಂದು ವಿಷಯ ಏನಂತಂದ್ರೆ, ಅಮೀರ್ ಖಾನ್ ಅವರು ಹೇಳಿರೋ ಪ್ರಕಾರ, ಅಂದ್ರೆ ಇತ್ತೀಚೆಗೆ ಓರ್ವ ಪತ್ರಕರ್ತರು ಅವರ ಬಳಿ ಕೇಳ್ತಾರೆ, ಸೋನಂ ವಾಂಗ್ಚುಕ್ ಅವರ ರಿಯಲ್ ಮೂವಿ 3 Idiots ಅಂತೆ, ಅವರ ಇನ್ಸ್ಪಿರೇಷನ್ ಮೂವಿ, ಅವರ ಬಯೋಗ್ರಫಿ ಮೂವಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈಗ ಸೋನಂ ವಾಂಗ್ಚುಕ್ ಅವರು ಏನೋ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ 3 Idiots ನಲ್ಲಿ ಉಂಗ್ಸುಕ್ ವಾಂಗ್ಡು ಪಾತ್ರ ಏನಿದೆ ಅದು ಸೋನಂ ವಾಂಗ್ಚುಕ್ ಅವರ ಪಾತ್ರ ಅಂತ ಹೇಳಲಾಗ್ತಿದೆ. ಇದರ ಕುರಿತಾಗಿ ಓರ್ವ ಪತ್ರಕರ್ತೆ ಕ್ವಶನ್ ಅನ್ನ ಕೇಳಿದ್ರು ಅಮೀರ್ ಖಾನ್ ಅಲ್ಲಿ, 3 Idiots ಮೂವಿ ಸೋನಂ ಅವರನ್ನ ಮೋಟಿವೇಶನ್ ಆಗಿ ಇಟ್ಕೊಂಡು ಮಾಡಿರುವಂತದ್ದು, ಅವರ ಬಯೋಗ್ರಫಿ ಅಂತ ಹೇಳಲಾಗ್ತಿದೆ, ಅದು ಹೌದಾ? ಹಾಗಾದ್ರೆ ನೀವ್ ಯಾಕೆ ಸೋನಂ ವಾಂಗ್ಚುಕ್ ಅವರಿಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದಂತ ಅಮೀರ್ ಖಾನ್ ಅವರು, ಇಲ್ಲ, ಇದು ಸೋನಂ ವಾಂಗ್ಚುಕ್ ಅವರ ಕತೆ ಅಲ್ಲ, ಇದು ಬೇರೆದೇ ಕತೆ. ಆದ್ರೆ ಸೋನಂ ವಾಂಗ್ಚುಕ್ ಅವರು ಏನ್ ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಮ್ಮೆ ಇದೆ ನಮ್ಗೆ. ಆದ್ರೆ ಈ ಕತೆ ಅವರ ಲೈಫ್ ಸ್ಟೋರಿ ಅಥವಾ ಅವರ ಇನ್ಸ್ಪೈರ್ಡ್ ಕತೆ ಅಲ್ಲ ಅನ್ನೋ ರೀತಿ ಹೇಳಿರುವಂತದ್ದು. ಇಲ್ಲಿ ಅದೇ ಮೂವಿಯಲ್ಲಿ ಆಕ್ಟ್ ಮಾಡಿರುವ ಚತುರ್ ಅವರು ಈಗ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲವನ್ನ ನೀಡಿ, ಏನು ನಮ್ಮ ಉಂಗ್ಸುಕ್ ವಾಂಗ್ಡು ಏನಿದ್ದಾರೆ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಅನ್ನೋ ರೀತಿಯಾಗಿ ತೋರಿಸ್ಕೊಂಡಿರುವಂತದ್ದು. ಇಲ್ಲಿ ಏನ್ ಗೊತ್ತಾ, 2 ತರದ ಒಂದಿಷ್ಟು ವಿಚಾರಗಳು ಹರಿದಾಡ್ತಾ ಇರುವಂತದ್ದು. ಈ ಸೋಷಿಯಲ್ ಮೀಡಿಯಾ ಬಂದಾಗಿನಿಂದ ಒಂದಿಷ್ಟು ಫೇಕ್ ನ್ಯೂಸ್ಗಳು, ಒಂದಿಷ್ಟು ರಿಯಲ್ ನ್ಯೂಸ್ಗಳು, ಅದರಲ್ಲಿ ಕ್ಲಾರಿಟಿ ಅನ್ನೋದು ಜನರಿಗೆ ಸಿಗೋದೇ ಇಲ್ಲ. ಅದನ್ನ ನಾವು ಶೇರ್ ಮಾಡ್ತೇವೆ ಬಿಟ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸೋದಿಲ್ಲ. ಹಾಗಾಗಿ ನಾವು ಹೇಳೋದೇನಂತಂದ್ರೆ, ಒಂದು ವಿಚಾರ ಬಂದ್ರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗಬೇಕು. ಈ ಸಂದರ್ಭದಲ್ಲಿ 3 Idiots ನ ಒಂದಿಷ್ಟು ಸೆಲೆಬ್ರಿಟಿಗಳು ಯಾರ್ಯಾರಿದ್ದಾರೆ ಅವರು ಯಾರು ಕೂಡ ಧ್ವನಿಯನ್ನ ಎತ್ತಲಿಲ್ಲ, ಸೋನಂ ವಾಂಗ್ಚುಕ್ ಅವರಿಗೆ ಸಪೋರ್ಟ್ ಮಾಡಲಿಲ್ಲ, ಇವರು ಕೇವಲ ದುಡ್ಡಿಗೋಸ್ಕರ ಫಿಲ್ಮ್ ಮಾಡಿದ್ರು ಅಂತ ಪೋಟ್ರೆಗಳನ್ನು ಕೂಡ ಕೆಲವೊಂದು ಸೋಷಿಯಲ್ ಮೀಡಿಯಾದ ಪೇಜ್ಗಳು ಮಾಡಿದ್ವು. ಈ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ, ಅಮೀರ್ ಖಾನ್ ಅವರು ಸ್ಪಷ್ಟೀಕರಣ ಕೊಡುವವರೆಗೂ ಈ ಒಂದು ವಿಚಾರ ತುಂಬಾನೇ ಟ್ರೆಂಡ್ ಆಗಿತ್ತು. ಅಮೀರ್ ಖಾನ್ ಸ್ಪಷ್ಟ ಕೊಟ್ಟ ನಂತರ ಒಂದಿಷ್ಟು ವಿಚಾರಗಳು ಬೇರೆದೇ ಆಗಿ ಪೋಟ್ರೆ ಆಗ್ತಾ ಹೋಯ್ತು. ನಾನೊಂದು ವಿಚಾರವನ್ನ ಹೇಳಲೇಬೇಕು ಈ ವಿಚಾರದ. 3 Idiots ಮೂವಿಯಲ್ಲಿ ಬರುವಂತ ಒಂದಿಷ್ಟು ಕಥೆಗಳು ನಿಜಕ್ಕೂ ಸೋನಂ ವಾಂಗ್ಚುಕ್ ಅವರ ಸ್ಟೋರಿನೇ. ಯಾಕೆ ಕೇಳಿದ್ರೆ, ಸೋನಂ ವಾಂಗ್ಚುಕ್ ಅವರು ಬಡತನದಿಂದ ಬೆಳೆದು ಬಂದಂತ ಓರ್ವ ಹುಡುಗ. ಅವರು ಲಡಾಖ್ ನಲ್ಲಿ ಯಾವ ರೀತಿ ಶಿಕ್ಷಣ ಪಡೆದ್ರು, ಆ ಶಿಕ್ಷಣ ಪಡೆಯುವಾಗ ಅವರಿಗಿದ್ದಂತ ಸವಾಲುಗಳೇನು, ಎಷ್ಟು ಕಷ್ಟಪಟ್ಟಿದ್ರು, ಇದೆಲ್ಲವನ್ನು ಕೂಡ ನೀವು 3 Idiots ಮೂವಿ ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಈ ಒಂದು ಕತೆ ಏನ್ ಹಚ್ಚುತ್ತಾ ಇದ್ದಾರೆ ಅಮೀರ್ ಖಾನ್ ಅವರು, ಇದು ನಿಜಕ್ಕೂ ಸುಳ್ಳು. ಯಾಕಂತಂದ್ರೆ ಒಂದ್ ವೇಳೆ ಹಾಗಾಗಿದ್ರೆ ಚತುರ್ ಓಮಿವೇದ್ ಅಂತ ಏನಿದ್ದಾರೆ ಅವ್ರು ಯಾಕೆ ಬರ್ತಾ ಇದ್ರು ಮುಂದ್ಗಡೆ ಇವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ? ಸೊ ನಾನು 3 Idiots ಮೂವಿಯಿಂದ ಅಂತ ಯಾಕೆ ಹೇಳ್ತಾ ಇದ್ರು? ಎಲ್ಲ ವಿಚಾರವನ್ನ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಇದರಲ್ಲೂ ಕೂಡ ರಾಜಕೀಯ ಬಣ್ಣ ಹಚ್ಚುವಂತ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇರುವಂತದ್ದು. ಇನ್ನು ಇವರು ಚೀನಾಕ್ಕೆ ಬೆಂಬಲ ಕೊಡ್ತಾರೆ ಹಾಗೆ ಹೀಗೆ ಅಂತ ಒಂದಿಷ್ಟು ವಿಚಾರಗಳನ್ನ ಈಗ ಬಿಜೆಪಿ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಒಂದು ವಿಚಾರವನ್ನ ನಾನು ಕಂಪ್ಲೀಟ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನ್ ಗೊತ್ತಾ, ಒಂದು ಒಳ್ಳೆ ಕೆಲಸವನ್ನ ನೀವು ಮಾಡಕ್ ಹೋಗ್ತಿದ್ದೀರಿ ಅಂತ ಅನ್ಕೊಳ್ಳಿ, ಅದರ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಜನ ಬೇಡದೆ ಇರೋರು ಇದ್ರೂ ಕೂಡ ನಾವು ಆ ಒಳ್ಳೆ ಕೆಲಸಕ್ಕೆ ಬೆಂಬಲವನ್ನ ನೀಡಲೇಬೇಕು. ಈಗ ಸತ್ಯಾಗ್ರಹ ಮಾಡ್ತಿರೋದ್ರಲ್ಲಿ ತಪ್ಪೇನಿದೆ? ನನಗೆ ಅದನ್ನ ಹೇಳಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ ಅದನ್ನ ಹೇಳಿ. ಈಗ ಫಾರ್ ಎಕ್ಸಾಂಪಲ್, ಈಗ ಓರ್ವ ಅಧಿಕಾರಿ ತಪ್ಪು ಮಾಡಿದ್ರೆ ಅವನನ್ನ ಸಸ್ಪೆಂಡ್ ಮಾಡ್ತೀರಿ ನೀವು. ಈಗ ಆ ಒಂದು ವ್ಯವಸ್ಥೆಯಲ್ಲಿ ಹಾಗಾಗತ್ತೆ. ಈಗ ದೊಡ್ಡ ಮಟ್ಟದ ಎಕ್ಸಾಮ್ ಅಲ್ಲಿ ದೊಡ್ಡ ಲೋಪ ಆದ್ರೆ ಅದನ್ನ ಅಧಿಕಾರಿಗಳು ಎಷ್ಟು ಜವಾಬ್ದಾರಿಯಿಂದ ಹೊರ್ತಾರೋ ಅಷ್ಟೇ ಜವಾಬ್ದಾರಿ ಎಜುಕೇಶನ್ ಮಿನಿಸ್ಟರ್ ಮೇಲೂ ಕೂಡ ಇರುತ್ತೆ.
ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದಾಗ ಒಂದು ವ್ಯವಸ್ಥಿತವಾಗಿ ಎಕ್ಸಾಮ್ ಮಾಡ್ಲಿಕ್ಕೆ ಬಾರದೇ ಇದ್ದವರು ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ಯಾವ ರೀತಿಯಾಗಿ ಸರಿಯಾಗಿ ನಡೆಸ್ಕೊಳ್ಬಹುದು ಅನ್ನೋದನ್ನ ಈ ಒಂದು ಎಕ್ಸಾಂಪಲ್ ಇಟ್ಕೊಂಡು ನೀವು ನೋಡಬಹುದು. ಧರ್ಮೇಂದ್ರ ಪ್ರಧಾನ್ ಅವರು ಆರಾಮಾಗಿ ಅಲ್ಲಿ ಎಸಿಯಲ್ಲಿ ಕೂತು ಊಟ ಮಾಡ್ತಿದ್ರೆ, ಇಲ್ಲಿ ಸೋನಂ ವಾಂಗ್ಚುಕ್ ಅವರು 21 ದಿನದಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ನೋಡಿ ಡಿಫರೆನ್ಸ್ ನೋಡಿ. ನಮ್ಮ ದೇಶದಲ್ಲಿ ಜನ ಯಾವುದಕ್ಕೆ ಆದ್ಯತೆ ನೀಡಬೇಕು ಅದಕ್ಕೆ ಆದ್ಯತೆಯನ್ನ ನೀಡ್ತಾ ಇಲ್ಲ. ಇದು ನಮ್ಮ ದೌರ್ಭಾಗ್ಯ. ಇಲ್ಲಿ ನಾವು ಸೋಲ್ತಾ ಇದ್ದೇವೆ. ಈ ಹಿಂದೆ ಅಣ್ಣಾ ಹಜಾರೆ ಸತ್ಯಾಗ್ರಹ ಮಾಡಿದಾಗ ಹೇಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಅದ್ ಯಾಕೆ ಈಗ ಸಿಗ್ತಾ ಇಲ್ಲ? ನಮ್ಮ ದೇಶದ ಜನ ಬದಲಾಗಿದ್ದಾರಾ? ಸೋಷಿಯಲ್ ಮೀಡಿಯಾಕ್ಕೆ ಒಗ್ಗಿ ಹೋಗಿದ್ದಾರಾ? ಈ ಎಲ್ಲ ವಿಚಾರಗಳು ಈಗ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಕೂಗಾಡೋದಲ್ಲ, ಒಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದಾಗ ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು, ಅದರ ಜೊತೆ ಅವ್ರ ಪರವಾಗಿ ನಿಲ್ಲಬೇಕು. ಎಲ್ಲದರಲ್ಲೂ ನೀವು ಪಾರ್ಟಿ 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 ಐಡಿಯಾಲಜಿ ಅಂತ ಹೋದ್ರೆ ದೇಶದಲ್ಲಿ ಆಗುವಂತ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗೋದೇ ಇಲ್ಲ. ಇನ್ನು ಇವರು ದೇಶದ್ರೋಹಿಗಳು, ಇವರು ಅವಮಾನ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಪುಂಖಾನುಪುಂಖ ಮಾತಾಡ್ತಾ ಇದ್ದಾರೆ ಬಿಜೆಪಿ ಬೆಂಬಲಿಗರು. ನಾನು ಒಂದಿಷ್ಟು ವಿಚಾರಗಳನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಬೇಕು. ಈ ಹಿಂದೆ ರಾಮ ಮಂದಿರವನ್ನ ಕೊಳ್ಳೆ ಹೊಡೆದ್ರಲ್ಲ, ಅಲ್ಲಿನ ದೇಣಿಗೆ ಹಣವನ್ನ ಕೊಳ್ಳೆ ಹೊಡೆದ್ರಲ್ಲ, ಆವಾಗೆಲ್ಲ ಹೋಗಿತ್ತು ಈ ದೇಶ ಪ್ರೇಮ? ಆವಾಗೆಲ್ಲ ಹೋಗಿತ್ತು ಇವರು ದೇಶದ್ರೋಹಿಗಳು ಅಂತ ಹೇಳಲಿಕ್ಕೆ ನಿಮ್ಮ ಬಾಯಿ? ಅದ್ಯಾವುದು ನಿಮ್ಗೆ ಮ್ಯಾಟರ್ ಆಗಲ್ಲ. ರಾಮನ ಹೆಸರಲ್ಲೇ ಅಧಿಕಾರಕ್ಕೆ ಬಂದು ರಾಮನ ದುಡ್ಡನ್ನೇ ಕೊಳ್ಳೆ ಹೊಡ್ಕೊಂಡು ಹೋದಾಗ ನೀವು ಆರಾಮಾಗಿ ಕೂತಿರ್ತೀರಿ. ಅಲ್ಲಿ ಆಡಳಿತ ಮಂಡಳಿಯ ದೋಷ ಅದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈಗ ಮಾತ್ರ ಇವರು ದೇಶದ್ರೋಹಿಗಳು. ಅದೆಷ್ಟು ಬೇಗ ಹೇಳ್ತೀರಿ ನೋಡಿ, ಅದೆಷ್ಟು ಬೇಗ ಆ ದೇಶದ್ರೋಹ ಅನ್ನುವಂತ ಪದ ನಿಮ್ಮ ಬಾಯಿಂದ ಬಂದು ಬಿಡುತ್ತೆ. ಅದೇ ರಾಮನ ವಿಚಾರವಾಗಿ ಆದಾಗ ಬರೋದಿಲ್ಲ. ಇದು ನಮ್ಮ ಸಿಸ್ಟಮ್. ಇಲ್ಲಿ ಹಾಳಾಗ್ತಾ ಇರೋದು ನಮ್ಮ ಸಿಸ್ಟಮ್. ನೀವು ಯಾವುದೇ ಪಾರ್ಟಿಗೆ ಸಪೋರ್ಟ್ ಮಾಡಿ, ಆದ್ರೆ ಸಮಸ್ಯೆ ಅಂತ ಬಂದಾಗ ಅವರು ಇವರು ಅಂತ ನೋಡಕ್ಕೆ ಇಲ್ಲಿ ಯಾವುದೇ ವಿಚಾರಗಳು ಇಲ್ಲ. ಯಾಕೆ ಕೇಳಿದ್ರೆ ಸಮಸ್ಯೆ ಅಂದಾಗ ಅದು ನಮಗಾಗ್ತಿರುವಂತ ಸಮಸ್ಯೆ. ಈಗ ನೀಟ್ ಕ್ವಶನ್ ಪೇಪರ್ ಲೀಕ್ ಇಂದ ಇಡೀ ದೇಶಕ್ಕೆ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಮಾತಾಡಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದು ಬೇಡ ಅಂತಂದ್ರೆ ಅದು ಅವರದ್ದೇ ಲೋಪ. ಅವರನ್ನ ಸಿಸ್ಟಮ್ ಅನ್ನ ಸರಿ ಮಾಡ್ಲಿ, ಎಜುಕೇಶನ್ ಮಿನಿಸ್ಟರ್ ಆಗಿ ಎಜುಕೇಶನ್ ಅನ್ನ ಸರಿಯಾಗಿ ಕೊಡ್ಲಿ, ಎಜುಕೇಶನ್ ಅಥವಾ ಎಕ್ಸಾಮ್ ಈ ಎಲ್ಲ ವಿಚಾರವನ್ನ ಟ್ರಾನ್ಸ್ಪರೆನ್ಸಿ ಆಗಿ ಮಾಡ್ಲಿ, ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿ ಅಂತ ಅವರನ್ನ ಅಲ್ಲಿ ಕೂರಿಸಿರೋದು. ಅವರೇ ಈ ತರದ ಕೆಟ್ಟ ಕೆಲಸವನ್ನ ಮಾಡಿ ಕ್ವಶನ್ ಪೇಪರ್ ಅನ್ನ ಲೀಕ್ ಮಾಡೋದು, ಆ ಲೀಕ್ ಆಗ್ಲಿಕ್ಕೆ ಚಾನ್ಸ್ ಕೊಡೋದು, ಇದನ್ನ ಮಾಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಅವರ ಮೇಲೆ ಭರವಸೆಯನ್ನ ಕಳ್ಕೊಳ್ಬೇಕಾಗತ್ತೆ. ಆ ಭರವಸೆ ಈಗ ಬಿಜೆಪಿಗೂ ಇಲ್ಲ, ಅದು ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಅದನ್ನ ಬಾಯಿ ತೆರೆದು ಮಾತಾಡುವಷ್ಟು ಕೆಪಾಸಿಟಿ ಯಾರಿಗೂ ಇಲ್ಲ. ಇಲ್ಲ ಆಗ್ತಿರೋದೇನ್ ಗೊತ್ತಾ, ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂದಾಗ ಸೋನಂ ವಾಂಗ್ಚುಕ್ ಅವರು ಬರ್ತಾರೆ, ಒಂದಿಷ್ಟು ಪ್ರೊಟೆಸ್ಟ್ ಮಾಡ್ತಾರೆ. ಆ ವಿಡಿಯೋವನ್ನ ಹಾಕೊಂಡು ನೀವು ವೇ ಸ್ಟ್ಯಾಂಡ್ ವಿತ್ ಸೋನಂ ವಾಂಗ್ಚುಕ್ ಅಂತ ಒಂದೆರಡು ಟೈಟಲ್ ಗಳನ್ನ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೀವು ಟ್ರೆಂಡ್ ಅನ್ನ ಮಾಡ್ತೀರಿ ವಿನಃ ಅಲ್ಲಿ ಏನಾಗ್ತಿದೆ, ಅಲ್ಲಿ ಹೇಗೆ ನಾವು ಸಪೋರ್ಟ್ ಮಾಡಬಹುದು, ನಾವು ಅದ್ರ ಬಗ್ಗೆ ಏನೇನ್ ಮಾಡಬಹುದು, ಇದೆಲ್ಲದ್ರ ಬಗ್ಗೆ ಆಲೋಚನೆ ಮಾಡುವಂತ ಶಕ್ತಿಯನ್ನ ಇಂದಿನ ಯುವಕರು ಕಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪಾರ್ಟಿ ಐಡಿಯಾಲಜಿ ಇಟ್ಕೊಂಡು ಈ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ ನೋಡಿ, ಅವರನ್ನ ಹಿಡ್ಕೊಂಡು ಹೊಡೀರಿ. ಯಾಕೆ ಗೊತ್ತಾ, ಈ ವಿಚಾರದಲ್ಲಿ ಪಾರ್ಟಿ ಐಡಿಯಾಲಜಿಗಳು ಬರೋದಿಲ್ಲ. ಸಮಸ್ಯೆ ಅಂತಂದಾಗ ನೀವು ಐಡಿಯಾಲಜಿಯನ್ನ ಪಕ್ಕಕ್ಕಿಟ್ಟೆ ಮಾತಾಡಬೇಕು. ಇಲ್ಲಿ ಐಡಿಯಾಲಜಿ ಬರೋದಿಲ್ಲ. ಈ ಹಿಂದೆ ಅಣ್ಣಾ ಹಜಾರೆ ಅವರು ಜನಲೋಕ್ಪಾಲ್ ಅನ್ನುವಂತ ವಿಚಾರವಾಗಿ ಸತ್ಯಾಗ್ರಹಕ್ಕೆ ಕೂತಾಗ ಜನ ಮಾಡಿದಂತ ಸಪೋರ್ಟ್ ಸೋನಂ ವಾಂಗ್ಚುಕ್ ಅವರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದೇ ಈಗ ಅನೇಕರ ವಾದ ಆಗಿರುವಂತದ್ದು. ಎರಡು ಕೂಡ ಸೇಮ್ ಟ್ರೆಂಡ್ ಅಲ್ಲಿ ಇರುವಂತದ್ದು. ಆದ್ರೆ ಆ ಒಂದು ವಿಚಾರಕ್ಕೆ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಆದ್ರೆ ಸೋನಂ ವಾಂಗ್ಚುಕ್ ಅವರು ಮಾತ್ರ ಹಠ ಬಿಡದೆ ಈ ಒಂದು ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಿದ್ದಾರೆ. ನೋಡಬೇಕು ಈ ಉಪವಾಸ ಸತ್ಯಾಗ್ರಹ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಅಂತೂ ಇಂತೂ ಕೇಂದ್ರ ಸರ್ಕಾರ ಮಾತ್ರ ಈ ವಿಚಾರವಾಗಿ ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ಯಾಕಂತಂದ್ರೆ ಅದು ಅವರಿಗೆ ಅಗತ್ಯನೂ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಇವರು ಕಡಾಖಂಡಿತ ರಿಸೈನ್ ಮಾಡ್ಸೋಕೆ ಬಿಡೋದಿಲ್ಲ. ಯಾಕಂತಂದ್ರೆ ಅವರನ್ನ ಅಷ್ಟು ಆತ್ಮೀಯತೆಯಿಂದ ನೋಡ್ಕೊಳ್ತಾ ಇರುವಂತ ಪರಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಕೇವಲ ಒಂದಿಷ್ಟು ದಿನದ ಮಟ್ಟಿಗೆ ಸೀಮಿತ ಆಗ್ತದೆ ವಿನಃ ಸೋನಂ ವಾಂಗ್ಚುಕ್ ಅವರು ದೇಹವನ್ನ ಪರಿತ್ಯಾಗ ಮಾಡಬಹುದೇ ವಿನಃ ಇದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ಕೂಡ ಮರೀಚಿಕೆ ಆಗಿಬಿಟ್ಟಿದೆ. ಈ ಸಿಸ್ಟಮ್ ಬಗ್ಗೆ ಬೇಜಾರಾಗುವುದೇ ಅದಕ್ಕೆ. ಯಾರೋ ಒಬ್ಬ ವ್ಯಕ್ತಿ ತನ್ನ ಪ್ರಾಣದ ಹಂಗನ್ನ ತೊರೆದು ಸಮಾಜಕ್ಕಾಗಿ ನಾನು ಏನಾದ್ರೂ ಮಾಡಬೇಕು ಅಂತ ಬಂದಾಗ ಜನ ಕೊಡೋ ಸಪೋರ್ಟ್ ನೋಡಿದ್ರೆ ನಿಜಕ್ಕೂ ಬೇಸರ ಆಗತ್ತೆ. ಅದರಲ್ಲೂ ಒಂದಿಷ್ಟು ಜನ ಬಂದು ಅಲ್ಲಿ ಕಲ್ಲು ತೂರಾಟ ನಡೆಸ್ತಿದ್ದಾರೆ. ಈಗ ಇದನ್ನ ನೋಡಿದಾಗ ಮನಸ್ಸು ತುಂಬಾನೇ ಭಾರ ಆಗತ್ತೆ. ಸೋನಂ ವಾಂಗ್ಚುಕ್ ಅವರ ಈ ಒಂದು ಹೋರಾಟ ಏನಿದೆ ಸದ್ಯದಲ್ಲೇ ಮುಗಿಸ್ಬಿಡಿ. ಯಾಕಂತಂದ್ರೆ ಈ ದೇಶ, ಈ ಸಿಸ್ಟಮ್ ಬದಲಾಗಲ್ಲ. ಸುಮ್ಮನೆ ನಿಮ್ಮ ದೇಹವನ್ನ ತ್ಯಾಗ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮಿಂದ ಒಂದಿಷ್ಟು ಸಮಾಜ ಸುಧಾರಣೆಯ ಕೆಲಸಗಳು ಆಗಬೇಕಿದೆ, ಅದರ ಬಗ್ಗೆ ಆಲೋಚನೆ ಮಾಡಿ. ಇದೆಲ್ಲವನ್ನ ಬಿಟ್ಟು ಕೈ ತೊಳೆದುಕೊಂಡ್ರೆ ಏನೋ ಉತ್ತಮ ಅಂತ ಕಾಣುತ್ತೆ. ಯಾಕಂತಂದ್ರೆ ನಿಮ್ಮ ದೇಹ ಯಾವುದೋ ಕಚಡ ಕಂತ್ರಿ ಮಂತ್ರಿಗಳ ರಾಜೀನಾಮೆ ಪರವಾಗಿ ಸಾಯೋದು ನಮ್ಗೆ ಇಷ್ಟ ಇಲ್ಲ ಅನ್ನೋದೇ ನಮ್ಮ ವಾದ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.